ಶಿಕ್ಷಣ ಖಾತೆಯನ್ನ ಡಿ ಮಂಜುನಾಥ್ ಅವರಿಗೆ, ಕಂದಾಯ ಖಾತೆಯನ್ನ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರಿಗೆ ಮತ್ತು ಗೃಹ ಖಾತೆಯನ್ನು ಕೂಡ ರಮೇಶ್ ಜಿಗಜಿಣಗಿರಿಗೆ ಕೊಡಲಾಗಿತ್ತು. ತದನಂತರ ಕೂಡ ಕೊಡಲಾಗಿತ್ತು. ಯಾರು? ಸನ್ಮಾನ್ಯ ಕಾರಜೋಳ ಸಮಾಜ ಕಲ್ಯಾಣ ಖಾತೆ, PWD ಖಾತೆ, ಉಪಮುಖ್ಯಮಂತ್ರಿ ನಾರಾಯಣ ಸ್ವಾಮಿ ಅವರಿಗೆ ಸಮಾಜ ಕಲ್ಯಾಣ ಖಾತೆ. ಕಾಂಗ್ರೆಸ್ಸೇತರ ಸರ್ಕಾರಗಳು ಎಲ್ಲ ರೀತಿಯ ಸೌಲಭ್ಯವನ್ನು ಮಾದಿಗರಿಗೆ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಮಾತ್ರ ನಮಗೆ ಅನ್ಯಾಯ ಮಾಡ್ತಾ ಇದೆ. ಇದಕ್ಕೆ ಕಾರಣ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆರವರು ಮತ್ತು ಪರಮೇಶ್ವರ ಅವರು, ಮಹದೇವಪ್ಪನವರು ಮತ್ತು ಕೊಲೆ ಜನಾಂಗದ ಮುಖಂಡರು ಅಂತ ನೇರವಾಗಿ ಆರೋಪ ಮಾಡಕ್ಕೆ ತಯಾರಿದೆ. ಕಮಾಂಡ್ ಇದಕ್ಕೆ ಸ್ಪಷ್ಟ ನಿರ್ಧಾರವನ್ನು ಕೊಡಬೇಕು. ಮಾನ್ಯ KH ಮುನಿಯಪ್ಪ ಅವರು ಹಿರಿಯರಿದ್ದಾರೆ, ಸಂಸದರಾಗಿದ್ದಾರೆ, ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಬಗ್ಗೆ ಅಗಲಿ ಶ್ರಮಿಸಿದ್ದಾರೆ. ಆದರೆ ಅದು ಯಾವುದನ್ನು ಲೆಕ್ಕಿಸದೆ ಅವರಿಗೆ ಅಧಿಕಾರಹೀನ ಖಾತೆಗಳನ್ನ ಕೊಟ್ಟು ಅವರನ್ನು ಮಾದಿಗ ಸಮುದಾಯಕ್ಕೆ ದ್ರೋಹ ಮಾಡಲಾಗ್ತಾ ಇದೆ. ನೀವೇನಾದರೂ ಅವರಿಗೆ ಪ್ರಬಲವಾದ ಖಾತೆಯನ್ನು ಕೊಡದಲೇ ಇದ್ದರೆ ಇಡೀ ರಾಜ್ಯಾದ್ಯಂತ ನಾವು ಉಗ್ರವಾದ ಹೋರಾಟವನ್ನು ಕಟ್ಟಬೇಕಾಗ್ತದೆ ಮತ್ತು ಸಂಘಟಿಸಬೇಕಾಗ್ತದೆ. 2028ಕ್ಕೆ ಇಡೀ ಕಾಂಗ್ರೆಸ್ ಸರ್ಕಾರವನ್ನು ಧೂಳಿಪಟ ಮಾಡಬೇಕಾಗ್ತದೆ. ಈಗ ಒಲೆಯರಿಗೆ ಒಂದು ಉಪಮುಖ್ಯಮಂತ್ರಿ ಕೊಟ್ಟಿದ್ದೀರಿ, ನೇರವಾಗಿ ಹೇಳ್ತಾ ಇದೀವಿ, ಮಾದಿರು ಒಂದು ಉಪಮುಖ್ಯಮಂತ್ರಿ ಕೊಡಿ. ಯಾಕೆ KH ಮುನಿಯಪ್ಪರಿಗೆ ಉಪಮುಖ್ಯಮಂತ್ರಿ ಮಾಡಿ ಕೊಡಬಾರ್ದ್ರಿ? ಅಲ್ಲಿ ಕೊಟ್ಮೇಲೆ ಇಲ್ಲಿ ಕೊಡಿ. ಈ ರಾಜ್ಯದಲ್ಲಿ 50 ವರ್ಷಗಳಿಂದ ಈ ಮಾದಿಗ ಸಮಾಜ ಕಾಂಗ್ರೆಸ್ ಪಕ್ಷ ನಂಬಿಕೊಂಡು ಬದುಕಿದ್ದಾರೆ. ಅದರಲ್ಲಿ KH ಮುನಿಯಪ್ಪ ಅಂತ ಪ್ರಾಮಾಣಿಕ ವ್ಯಕ್ತಿ, ಹಿರಿಯ ನಾಯಕ, ಕಾಂಗ್ರೆಸ್ ಪಕ್ಷದ ತಾಯಿ ಅಂದ್ಕೊಂಡು ಮೊನ್ನೆ ದಾವಣಗೆರೆ ಮತ್ತು ಬಾಗಲಕೋಟೆ ಗೆಲ್ಸಿಲ್ವಾ, ತಿರುಗಾಡಿಲ್ವಾ? ನಮ್ಮ ಸಮಾಜ ಹುಡುಗರು ಎದುರು ಬಂದರೂ ಕೂಡ ಅವ್ರನ್ನೂ ಕನ್ವಿನ್ಸ್ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ KH ಮುನಿಯಪ್ಪ ಅವರು. ಅಂತ ಒಬ್ಬ ನಾಯಕನಿಗೆ ಡೆಪ್ಯೂಟಿ CM ಕೊಡಬೇಕಂತ ನಾವೇನು ಗಲಾಟೆ ಮಾಡಬೇಕಾ? ಸಮಾಜದವರು ನಿಮಗೆ ಪ್ರಜ್ಞೆ ಇರಬೇಕು, ಸರ್ಕಾರಕ್ಕೂ ಪ್ರಜ್ಞೆ ಇರಬೇಕು, ಹೈಕಮಾಂಡ್ ಹೋಗಿ ಜವಾಬ್ದಾರಿ ಇರಬೇಕು ನಿಮಗೆ. ಏನು ಎಲ್ಲ ದಲಿತರಂದ್ರೆ ಒಂದರೇನಾ? ಭಾಗ ಆಗಿಲ್ವಾ ಒಲೆಯರು ಮಾದಿಗರು ಅಂತ? ಆ ಭಾಗದ ಪ್ರಕಾರ ಒಲೆಯರಿಗೊಂದು ಡೆಪ್ಯೂಟಿ CM ಕೊಟ್ಟರೆ ಮಾದಿಗರೊಂದು ಕೊಡಬೇಕು. ಭಿಕ್ಷೆ ಅಲ್ಲ ಇದು, ಸಾಮಾಜಿಕ ನ್ಯಾಯ ಅಂತ ಮಾತಾಡಿದ್ರಲ್ಲ ಪಕ್ಷದವರು. ಸಾಮಾಜಿಕ ನ್ಯಾಯ ಕೊಡಿ, ಫಸ್ಟ್ ಡೆಪ್ಯೂಟಿ CM ಕೊಡಿ, ಆಮೇಲೆ ಸಮಾಜ ಕಲ್ಯಾಣ ಸಚಿವ ಅವ್ರಿಗೊಂದ್ಸರಿ ಕೊಟ್ಟಿದ್ದೀವಿ ಒಲೆಯರಿಗೆ, ಈಗ ಮಾದಿಗರು ಕೊಡಿ. ಇದು ನೇರ ಬೇರೆ ಏನು ಕಥೆನೇ ಇಲ್ಲ. ಬೇರೆ ನಾವು ಕತೆ ಮಾಡೋಕ್ಕೆ ಮಾತಾಡೋಕ್ಕೆ ರೆಡಿ ಇಲ್ಲ. ಒಲೆಯರಿಗೆ ಸಮಾಜ ಕಲ್ಯಾಣ ಸಚಿವ ಒಂದು ತಂದು ಕೊಟ್ಟಿದ್ದೀರಿ, ಈಗ ಮಾದಿಗರು ಕೊಡ್ರಿ ಸ್ವಾಮಿ. ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಒಳ ಮೀಸಲಾತಿ ವರ್ಗೀಕರಣ ಎಲ್ಲ ವರದಿಗಳಲ್ಲೂ 6% ಅಂತ ಬಂದರೆ ಮನೆ ನೀವೇ ಸರ್ಕಾರ ನಿಮ್ಮದೇ ಜಾಸ್ತಿ ಇದೆ ಅಂತ ಏನು ಮಾಡ್ತೀರಿ ನೀವು? 5 ಇಲ್ಲ ಸಮ ಮಾಡಬೇಕು. ಮಾದಿಗರು ಮಾತ್ರ 10% ಕೂಡ ಜಾಸ್ತಿ ಇರಬಾರ್ದು ಅಂತ ನೋಡ್ಕೊಂಡ್ರಲ್ಲ. ಆದರೂ ಕೂಡ ನಾವು ತಾಳ್ಮೆಯಿಂದ ಇದ್ದೀವಿ. ಈಗ ಇದರಲ್ಲಿ ಸಮ ಅಂತ ನೋಡ್ಕೊಂಡ ಮೇಲೆ ಡೆಪ್ಯೂಟಿ CM ಅಲ್ಲೊಂದು ಇಲ್ಲೊಂದು ಕೊಡಿ, ಸಮಾಜ ಕಲ್ಯಾಣ ಸಚಿವರು ಕೊಡಿ, ಇನ್ನೊಂದು ಮಿನಿಸ್ಟ್ರ್ ಕೊಡಿ. ನೀವು ಎರಡು ಖಾತೆ ತಗೊಂಡಿದ್ದೀರಲ್ಲ, ಇಬ್ಬರು ಮಿನಿಸ್ಟ್ರ್ ನೀವಾಗಿದ್ರು ಒಲೆಯರು, ಮಾದಿಗರು ಇಬ್ಬರು ಮಿನಿಸ್ಟ್ರ್ ಮಾಡಿ, ಮಾದಿಗರು ಒಬ್ಬರು ಡೆಪ್ಯೂಟಿ ಮಿನಿಸ್ಟ್ರ್ ಮಾಡಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹೊಸದಾಗಿ ರಚನೆಯಾಗಿ ಈ ಸಮಾಜಕ್ಕೆ ಈ 2ನೇ ಹಂತದಲ್ಲಾದ್ರೂ ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇತ್ತು. ಆದರೆ ಈ ಮಂತ್ರಿಮಂಡಲ ರಚನೆ ಮಾಡುವುದರಲ್ಲೇ ಮೊಟ್ಟ ಮೊದಲಾಗಿ ಕಾಂಗ್ರೆಸ್ ಸರ್ಕಾರ, DK ಅವರ ನೇತೃತ್ವದ ಸರ್ಕಾರ ಈ ಸಮಾಜಕ್ಕೆ ಅತ್ಯಂತ ಘೋರ ಅನ್ಯಾಯನ, ಅವಮಾನನ ಮಾಡಿದೆ. ಯಾಕಪ್ಪ ಅಂದರೆ 7 ಬಾರಿ ಸಂಸದರಾಗಿ ಮತ್ತು ಈಗಾಗಲೇ ಹಾಲಿ ಸಚಿವರಾಗಿ ಕೆಲಸ ನಿರ್ವಹಿಸಿ ಒಂದು ಕಪ್ಪು ಚುಕ್ಕಿಯನ್ನು ಇಲ್ಲದೇ ಇರೋಂಥ ಅತ್ಯಂತ ಹಿರಿಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಷ್ಟೇ ಇವರು ಹಿರಿಯ ನಾಯಕರು. ಈ ಸದ್ಯಕ್ಕೆ ಕನಿಷ್ಠ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡದೆ, ಒಂದು ಒಳ್ಳೆಯ ಖಾತೆನೂ ಕೊಡದೆ, ಆಹಾರ ನಾಗರಿಕ ಸರಬರಾಜು ಇಲಾಖೆನೇ ಹಂಚಿಕೆ ಮಾಡಿರೋದು ಅವರು ಕೂಡ ತಿರಸ್ಕರಿಸಿದ್ದಾರೆ. ಮತ್ತು ಇಡೀ ಸಮಾಜ ರಾಜ್ಯಾದ್ಯಂತ ಇದನ್ನು ಖಂಡಿಸಿ ಈ ಸರ್ಕಾರ ಕೂಡಲೇ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿ ಒಂದು ಜನಪರವಾಗಿ ಕೆಲಸ ಮಾಡುವ, ಸಮಾಜ ಕಲ್ಯಾಣ ಆಗ್ಬೋದು, ಕೃಷಿ ಅಥವಾ ಇತರೆ ಇಲಾಖೆ ಯಾವುದಾದ್ರೂ ಜವಾಬ್ದಾರಿ ಕೊಡಬೇಕು. ಮತ್ತು ಈ ಸಮಾಜಕ್ಕೆ ಇನ್ನೂ 2 ಜನರಿಗೆ, ಇಬ್ಬರಿಗೆ, ಕನಿಷ್ಠ 3 ಜನಕ್ಕೆ ಮಂತ್ರಿ ಸ್ಥಾನ ಕೊಡಬೇಕು ಈ ಸಚಿವ ಸಂಪುಟದಲ್ಲಿ. ಹಾಗೆ MLC ಮತ್ತು ರಾಜ್ಯಸಭಾ ಸದಸ್ಯತ್ವ ಹಾಗೂ ಏನು ನಿಗಮ ಮಂಡಳಿನಲ್ಲಿ ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಎತ್ತಿಡಬೇಕು, ಅವ್ರಿಗೆ ಅವಕಾಶ ಕೊಟ್ಟು. ಇಲ್ಲ ನೀವು ಬರೀ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಸಾಮಾಜಿಕ ನ್ಯಾಯ ಮಾತಾಡ್ತಾ ಸಾಮಾಜಿಕ ಅನ್ಯಾಯನ ಮಾಡ್ತಾ ಹೋಗೋದು ಮುಂದುವರಿಸ್ತಾ ಇರೋದು ಖಂಡಿತ ಇದು ನಿಮಗೆ ಶೋಭೆ ಥರ ಅಂತದಲ್ಲ.
ಇದನ್ನು ಸರಿಪಡಿಸ್ಕೊಂಡೆ ಹೋದರೆ ಈ ರಾಜ್ಯಾದ್ಯಂತ ಉಗ್ರ ಹೋರಾಟದ ಜೊತೆಗೆ ಈ ಪಕ್ಷ ಮುಂದಿನ ದಿನಗಳಲ್ಲಿ ಇದರ ಫಲಿತಾಂಶನ ಅಥವಾ ಇದರ ಪರಿಣಾಮನ ಎದುರಿಸಬೇಕಾಗುತ್ತೆ ಅಂತ ಕಳಕಳಿಯಿಂದ ಮನವಿ ಮಾಡ್ತಾ ಈ ಆಗಿರುವ ಅನ್ಯಾಯ ಅಂತ ತುಮಕೂರು ಜಿಲ್ಲೆಯ ಈ ಸಮುದಾಯದ ಎಲ್ಲ ಪರವಾಗಿ ಮನವಿ ಮಾಡ್ತೇವೆ. ಖಾತೆನೆ ತಗೊಳ್ಳೋದಾದ್ರೆ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟದಲ್ಲಿ ಇರಬಾರ್ದು. ನೀವು ಹೊರಗಡೆ ಬರಬೇಕು, ಅದರಿಂದ ಹೊರಗಡೆ ಬಂದು ರಾಜ್ಯದಾದ್ಯಂತ ಸಮುದಾಯವನ್ನು ಸಂಘಟಿಸಿ ಈಗಾಗಲೇ ಮಾದರ ಮಹಾಸಭಾ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲಿ ನಡೀತಾ ಇದೆ. ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ವಿ. ಅವರು ಒಂದು 2 ದಿನ ಟೈಮ್ ಕೊಟ್ಟಿದ್ದಾರೆ. ನಾವು ಕೂಡ ಒಂದು 2-3 ದಿನಗಳ ಕಾಲ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಒಳ್ಳೆ ಪ್ರಬಲವಾದಂಥ ಖಾತೆಯನ್ನು ಕೊಡದೆ ಹೋದರೆ, ಅಂದರೆ ಜನರ ಮಧ್ಯೆ ಇಟ್ಕೊಂಡು ಜನರಿಗೆ ಕೊಡಬೇಕು, ಆ ನಿಟ್ಟಿನಲ್ಲಿ ಸಮುದಾಯದ ಪರವಾಗಿ ಕೆಲಸ ಮಾಡಬೇಕಂತ ಅವ್ರನ್ನ ಕೇಳ್ಕೊಳ್ತಿದ್ವಿ. ಮುನಿಯಪ್ಪನವರು ಒಳ ಮೀಸಲಾತಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟಲ್ಲಿ ಭಾಳ ಅವಿರತ ಶ್ರಮ ಹಾಕಿ ಇವತ್ತು ಈ ಸ್ಟೇಜಿಗೆ ಬರಲಿಕ್ಕೆ ಒಳ ಮೀಸಲಾತಿ ಅದಕ್ಕೆ ಮುನಿಯಪ್ಪನವರ ಕಾರಣ. ಅದೊಂದು ತಾರ್ಕಿಕ ಲಾಜಿಕಲ್ ಎಂಡ್ ಆಗಬೇಕು. ಆ ಕಾರಣಕ್ಕೋಸ್ಕರ ಅವರು ಕ್ಯಾಬಿನೆಟಲ್ಲಿ ಇರಬೇಕು. ವಿಶೇಷವಾಗಿ ಅವ್ರಿಗೊಂದು ಉಪಮುಖ್ಯಮಂತ್ರಿನಾದ್ರೂ ಕೇಳಿದ್ರು, ನಮಗೆ ಅವ್ರು ಕೊಡ್ಲಿಕ್ಕೆ ಆಗಲಿಲ್ಲ. ಆ ಕಾರಣಕ್ಕೋಸ್ಕರ ಈಗಲೇ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸರ್ಕಾರ, ಏನು AICC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಅವರೆಲ್ಲರೂ ಕೂಡ ನಾವು ವಿನಮ್ರವಾಗಿ ಕೇಳ್ಕೊಳ್ಳೋದಂದರೆ ಈ ಸಮುದಾಯದ ವೋಟನ್ನು ತೊಗೊಂಡಿದ್ದಾರಾ, ಈ ಸಮುದಾಯದ ಬೆಂಬಲವನ್ನು ತೊಗೊಂಡಿದ್ದಾರಾ. ಭಾಳ ವರ್ಷಗಳ ಕಾಲ ಕಾಂಗ್ರೆಸ್ ಪಾರ್ಟಿಯಲ್ಲೇ ಅನೇಕ ಸಮುದಾಯದ ಜನರು ದುಡ್ದಿದ್ದಾರೆ. ಆ ದುಡ್ದಿರೋದಕ್ಕೆ ನಮಗೂ ಕೂಡ ಕೂಲಿ ಕೊಡಿ, ನಮ್ಮ ಸಮುದಾಯದವ್ರಿಗೂ ಕೂಲಿ ಕೊಡಿ ಅಂತ ನಾನು ಸಮಸ್ತ ಸಮುದಾಯದ ಪರವಾಗಿ, ಮಾದಿಗ ಸಮುದಾಯದ ಎಲ್ಲರ ಪರವಾಗಿ ಸರ್ಕಾರವನ್ನು ಒತ್ತಾಯಿಸ್ತೀನಿ.